ಇವತ್ತು ಚಿನ್ನ ಮತ್ತು ಬೆಳ್ಳಿ ದರ ನೋಡಿದರೆ ಒಂದು ಪ್ರಶ್ನೆ ಬರುತ್ತೆ, ಇಷ್ಟು ಬೇಗ ಏನಾಯ್ತು? ನಿನ್ನೆವರೆಗೂ ಗಗನಕ್ಕೇರಿದ ಚಿನ್ನ ಇವತ್ತು ಏಕಾಏಕಿ ಕೆಳಕ್ಕೆ ಜಾರುವುದು ನಿಜವಾಗಿ ಒಂದು ದೊಡ್ಡ ಟ್ವಿಸ್ಟ್. ಜನರು ಇನ್ನು ಶಾಕ್ ನಲ್ಲೇ ಇದ್ದಾರೆ. ಕೆಲವರು ಇದೀಗ ಖರೀದಿ ಮಾಡಬೇಕಾ ಅಂತ ಯೋಚಿಸುತ್ತಿದ್ದಾರೆ. ಇನ್ನು ಕೆಲವರು ಇನ್ನು ಕೆಳಕ್ಕೆ ಬೀಳುತ್ತಾ ಅಂತ ಕಾದು ನೋಡುತ್ತಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಚಿನ್ನ ಯಾವಾಗಲೂ ಸುರಕ್ಷಿತ ಹೂಡಿಕೆ ಅಂತ ಹೇಳ್ತೇವೆ, ಆದರೆ ಇವತ್ತು ಅದು ದೊಡ್ಡ ಮಾರುಕಟ್ಟೆಯಲ್ಲಿ ಆಟಕ್ಕೆ ಒಳಗಾಗಿದೆ. ಡಾಲರ್ ಇನ್ನೂ ಸ್ವಲ್ಪ ಬಲವಾಗುತ್ತಿದ್ದರೆ ಚಿನ್ನ ಸ್ವಲ್ಪ ದುರ್ಬಲವಾಗುತ್ತಿದೆ. ಸ್ಟಾಕ್ ಮಾರ್ಕೆಟ್ ಏರಿದರೆ ಜನರು ಚಿನ್ನ ಬಿಟ್ಟು ಬೇರೆ ಕಡೆ ಹೂಡಿಕೆ ಮಾಡ್ತಾರೆ. ಸ್ವಲ್ಪ ಚಿನ್ನ ಬೆಲೆ ಮೇಲೆ ನೇರ ಪರಿಣಾಮ ಬೀರುವಂತಾಗಿದೆ. ಬೆಳ್ಳಿ ಕೂಡ ಇದೇ ಸ್ಟೋರಿ. ಕೈಗಾರಿಕಾ ಬಳಕೆಯಲ್ಲಿ ಹೆಚ್ಚು ಇರುವುದರಿಂದ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಆದರೆ ಅದರ ಪ್ರೈಸ್ ತುಂಬಾ ಕಡಿಮೆ ಆಗುತ್ತದೆ. ಆದ್ದರಿಂದ ಬೆಳ್ಳಿ ಪ್ರೈಸ್ಗಳು ಕುಸಿತ ಕೆಲವೊಮ್ಮೆ ಚಿನ್ನಕ್ಕಿಂತಲೂ ವೇಗವಾಗಿರುತ್ತದೆ. ಈಗ ಮುಖ್ಯ ಪ್ರಶ್ನೆ ಏನು ಅಂತಂದ್ರೆ, ಇದು ಖರೀದಿ ಮಾಡುವ ಸಮಯವಾ ಅಥವಾ ಇಲ್ಲವಾ ಅಂತ. ಕೆಲವರು ಹೇಳ್ತಾರೆ ಹೌದು, ಈಗ ತೆಗೆದುಕೊಂಡ್ರೆ ಲಾಭ ಅಂತ. ಆದರೆ ಸ್ವಲ್ಪ ಜನ ಹೇಳ್ತಾರೆ ಇನ್ನೂ ಸ್ವಲ್ಪ ಕಾಯೋಣ, ಇನ್ನೂ ಇಳಿಕೆ ಆದರೆ ಇನ್ನೂ ಒಳ್ಳೆಯದಾಗುತ್ತದೆ, ಚಿನ್ನ ಸ್ವಲ್ಪ ಕಡಿಮೆ ಆದರೆ ಇನ್ನೂ ಸ್ವಲ್ಪ ಪ್ರೈಸ್ ಕಡಿಮೆ ಆಗುವುದು ಸಾಧ್ಯತೆ ಇದೆ ಅಂತ. ಇಲ್ಲಿ ಒಂದು ಸ್ಮಾರ್ಟ್ ಟ್ರಿಕ್ ಏನಂದ್ರೆ, ಒಮ್ಮೆಲೆ ಎಲ್ಲ ಹಣ ಹೂಡುವುದು ಸ್ವಲ್ಪ ಒಳ್ಳೆಯದಲ್ಲ. ಏಕೆಂದರೆ ಒಮ್ಮೆಲೆ ಹಣವನ್ನು ಹೂಡಿದರೆ ಮುಂದೆ ಇನ್ನೂ ಸ್ವಲ್ಪ ಅದರ ಬೆಲೆ ಕಡಿಮೆ ಆದರೆ ಅವಾಗ ಅನಿಸುತ್ತದೆ ಇನ್ನೂ ಸ್ವಲ್ಪ ಕಾದು ನೋಡಬಹುದಾಗಿತ್ತು ಅಂತ. ಅದಕ್ಕಾಗಿ ಸ್ವಲ್ಪ ಸ್ವಲ್ಪವೇ ಖರೀದಿ ಮಾಡುವುದು ಉತ್ತಮವೆಂದು ತಜ್ಞರು ಹೇಳುತ್ತಿದ್ದಾರೆ. ಹೀಗಾದ್ರೆ ರಿಸ್ಕ್ ಕಡಿಮೆ ಆಗುತ್ತದೆ. ಮತ್ತೊಂದು ಕುತೂಹಲಕಾರಿ ವಿಷಯವೇನೆಂದರೆ, ಹಬ್ಬಗಳ ಸೀಸನ್ ಹತ್ತಿರ ಬಂದಾಗ ಚಿನ್ನದ ಬೇಡಿಕೆ ಏರುವುದು ಸಾಮಾನ್ಯ. ಆದರೆ ಈಗ ಮತ್ತೆ ಏರುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಈಗ ಇಳಿಕೆ ಕಂಡು ಬಂದಿದ್ದರೆ ಅದು ಮುಂದೆ ಒಂದು ಅವಕಾಶವಾಗಬಹುದು. ನಿನ್ನೆ ಪರಿಸ್ಥಿತಿಯಲ್ಲಿ ನೆನಪಿಸಿಕೊಂಡರೆ ಜನರಲ್ಲಿ ಸ್ವಲ್ಪ ಆತ್ಮವಿಶ್ವಾಸ ಇತ್ತು. ಇನ್ನು ಬೆಲೆ ಚಿನ್ನ ಏರಬಹುದು ಅನ್ನೋ ಭಾವನೆ ಹಲವರಲ್ಲಿ ಹೂಡಿಕೆ ಬಂದಿತ್ತು. ನಿಧಾನವಾಗಿ ಚಿನ್ನ ಖರೀದಿ ಮಾಡುತ್ತಿದ್ದರು. ಬೆಳ್ಳಿ ಕೂಡ ಸಾಮಾನ್ಯವಾಗಿ ಚಲನ ತೋರಿಸುತ್ತಿತ್ತು. ಆದರೆ ಇವತ್ತು ಬೆಳಗ್ಗೆ ಮಾರುಕಟ್ಟೆಯಲ್ಲಿ ತೆರೆಯುತ್ತಿದ್ದಂತೆ ಚಿತ್ರವೇ ಬದಲಾಗಿದೆ. ಇವತ್ತು ಚಿನ್ನದ ದರ ನೆನೆಗಿಂತ ಸ್ಪಷ್ಟವಾದ ಇಳಿಕೆ ಕಂಡು ಬಂದಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ 24 ಕ್ಯಾರೆಟ್ ಚಿನ್ನದ ದರವು ಸುಮಾರು 16,200 ರೂಪಾಯಿ ಪ್ರತಿ ಗ್ರಾಮಕ್ಕೆ ಬಂದಿದೆ. ಮತ್ತೆ 22 ಕ್ಯಾರೆಟ್ ಚಿನ್ನವು 14,800 ರೂಪಾಯಿಯಿಂದ 14,900 ರೂಪಾಯಿ ಪ್ರತಿ ಗ್ರಾಮ್ಗೆ ವ್ಯಾಪಾರ ವಹಿವಾಟು ನಡೆಯುತ್ತಿದೆ. ಮತ್ತು 10 ಗ್ರಾಂ ಚಿನ್ನದ ಬೆಲೆ ನೋಡಿದರೆ 1.48 ಲಕ್ಷದಿಂದ 1.62 ಲಕ್ಷದವರೆಗೆ ವ್ಯಾಪಾರವಾಗುತ್ತಿದೆ. ನಿನ್ನೆಗಿಂತ ನೋಡಿದರೆ ಚಿನ್ನದ ದರದಲ್ಲಿ ಸುಮಾರು 100ರಿಂದ 1000ವರೆಗೆ ಇಳಿಕೆ ಕಂಡು ಬಂದಿದೆ. ಇದು ಸ್ಟಾಕ್ ಮಾರ್ಕೆಟ್ ಗಿಂತ ಸ್ವಲ್ಪ ಕುತೂಹಲಕಾರಿ ವಿಷಯವೇ ಆಗಿದೆ. ಪ್ರತಿ ಗ್ರಾಂ ಸುಮಾರು 289ರಿಂದ 590 ಮಟ್ಟದಲ್ಲಿ ಇದೆ. 1 ಕೆಜಿ ಬೆಳ್ಳಿ ಸುಮಾರು 2,89,000ಕ್ಕೆ ಇಳಿದಿವೆ. ಕೆಲವೊಮ್ಮೆ ಮಾರುಕಟ್ಟೆಯಲ್ಲಿ ಬೆಳ್ಳಿಯ ದರದಲ್ಲಿ ಇನ್ನೂ ಹೆಚ್ಚು ಕುಸಿತ ಕಂಡು ಬರುತ್ತದೆ. ಒಟ್ಟಿನಲ್ಲಿ ನಿನ್ನೆಗಿಂತ ಇವತ್ತು ಚಿನ್ನ ಮತ್ತು ಬೆಳ್ಳಿ ಎರಡೂ ಫುಲ್ ಡೌನ್ ಆಗಿದೆ ಅಂತ ಹೇಳಬಹುದು. ಇನ್ನೊಂದು ವಿಷಯವೇನೆಂದರೆ, ಇವತ್ತು ಹೂಡಿಕೆದಾರರ ಪರಿಸ್ಥಿತಿ ನೋಡಿದರೆ ಇವತ್ತು ಸ್ಪಷ್ಟವಾಗಿ 2 ಗುಂಪುಗಳಿವೆ ಎಂದು ಕಾಣಬಹುದು. ಒಂದು ಗುಂಪು ಈಗಲೇ ಖರೀದಿ ಮಾಡೋಣ ಅಂತ ಯೋಚಿಸುತ್ತಿದ್ದರೆ, ಇನ್ನೊಂದು ಗುಂಪು ಸ್ವಲ್ಪ ಕಾಯೋಣ, ಇನ್ನೂ ಇಳಿಕೆ ಬರಬಹುದು ಅಂತ ನಿರ್ಧರಿಸಿದ್ದಾರೆ. ಎರಡು ಯೋಚನೆಗಳಿಗೆ ತಮ್ಮ ತಮ್ಮ ಕಾರಣಗಳಿವೆ. ಸ್ಮಾರ್ಟ್ ಹೂಡಿಕೆದಾರರು ಸಾಮಾನ್ಯವಾಗಿ ಏನು ಮಾಡುತ್ತಾರೆ ಅಂದರೆ, ಒಮ್ಮೆಲೆ ಎಲ್ಲ ಹಣ ಹೂಡೋದಿಲ್ಲ, ಹಂತ ಹಂತವಾಗಿ ಖರೀದಿ ಮಾಡುತ್ತಾರೆ. ಹೀಗೆ ಮಾಡಿದರೆ ಅದರ ದರ ಇಳಿದರೂ ಸರಾಸರಿ ಖರೀದಿ ದರ ಕಡಿಮೆ ಆಗುತ್ತದೆ. ಇವತ್ತಿನ ಕುಸಿತ ನಮಗೆ ಒಂದು ಪಾಠ ಕೊಡುತ್ತದೆ. ಮಾರುಕಟ್ಟೆಯಲ್ಲಿ ಯಾವಾಗಲೂ ನಮ್ಮ ನಿರೀಕ್ಷೆಯಂತೆ ನಡೆದುಕೊಳ್ಳುವುದಿಲ್ಲ. ನಿನ್ನೆ ಏರಿಕೆ ಇದ್ದರೆ ಇವತ್ತು ಇಳಿಕೆ ಇದ್ದೇ ಇರುತ್ತದೆ. ಆದ್ದರಿಂದ ಯಾವಾಗಲೂ ಜಾಗರೂಕರಾಗಿರಿ ಎಂದು ಹೇಳುತ್ತೇವೆ. ಒಟ್ಟಿನಲ್ಲಿ ಹೇಳುವುದಾದರೆ, ನಿನ್ನೆಗಿಂತ ಇವತ್ತು ಚಿನ್ನ ಮತ್ತೆ ಬೆಳ್ಳಿ ದರಗಳಲ್ಲಿ ಕಂಡುಬಂದ ಈ ಬಾರಿ ಕುಸಿತ ಒಂದು ದೊಡ್ಡ ಘಟನೆ. ಇದು ತಾತ್ಕಾಲಿಕ ಅಥವಾ ಇನ್ನೂ ಮುಂದುವರಿಯುತ್ತದೆ ಎಂದು ಹೇಳಬಹುದು. ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ಎಂದು ಹೇಳುತ್ತಾ ಅಥವಾ ಇಳಿಯುತ್ತಾ ಅಂತ. ಇದೀಗ ಎಲ್ಲರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಇದು ಖರೀದಿಗೆ ಸುವರ್ಣಾವಕಾಶ ಅಥವಾ ಇನ್ನೂ ಕಾಯಬೇಕಾ ಅಂತ. ಈ ಉತ್ತರಕ್ಕೆ ನಿಮ್ಮ ಮುಂದಿನ ಆಗಿದ್ದರೆ ಈಗಲೇ ಕಮೆಂಟ್ ಮಾಡಿ. ನೀವು ಚಿನ್ನವನ್ನು ಈಗಲೇ ತೆಗೆದುಕೊಳ್ಳುತ್ತೀರಾ, ಇಲ್ಲ ಹಂತ ಹಂತವಾಗಿ ಹೂಡಿಕೆ ಮಾಡಿ ತೆಗೆದುಕೊಳ್ಳುತ್ತೀರಾ? ಇನ್ನು ಮುಂದಿನ ದಿನಗಳಲ್ಲಿ ಕಡಿಮೆ ಆಗುತ್ತದೆ ಅನ್ನುವವರು ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲವೆನ್ನುವವರು ನೋ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ಗಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.